ಎಲೆಕ್ಟ್ರಾನಿಕ್ ಮಾಧ್ಯಮದ ಸೋದರರಿಗೆ ನಮಸ್ಕಾರ. 28-29ನೇ ತಾರೀಕು ನಮ್ಮ ನೆಚ್ಚಿನ ನಾಯಕರಾದ ಬಸವರಾಜ ಬೊಮ್ಮಾಯಿಯವರ ಹಾವೇರಿ ಸಂಸತ್ ಕ್ರೀಡಾ ಉತ್ಸವ ಅಂತಕ್ಕಂಥ ವಿಶೇಷವಾದ ಕಾರ್ಯಕ್ರಮವನ್ನು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ 28ನೇ ತಾರೀಕು ಉದ್ಘಾಟನೆ ಮಾಡುವ ಮೂಲಕ 29ನೇ ತಾರೀಕು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ. ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ. ಎಲ್ಲ ನನ್ನ ಆತ್ಮೀಯ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಏನು ಕ್ರೀಡಾಪಟುಗಳಿದ್ದಾರೆ, ಕಬಡ್ಡಿ, ಖೋ ಖೋ, ವಾಲಿಬಾಲ್ ಮತ್ತು ವೈಯಕ್ತಿಕ ಕ್ರೀಡೆಗಳು, ಉದ್ದ ಜಿಗಿತ, ಶಾರ್ಟ್ ಪುಟ್ಟು, ಚಕ್ರ ಎಸೆತ, ಗೋಣಿಚೀಲ ಓಟ, ವಿಶೇಷ ಚೇತನರಿಗೆ 50 ಮೀಟರ್ ಓಟ ಮತ್ತು ಅಂಗವಿಕಲರಿರುವವರ ಗುಂಪು ಕ್ರೀಡೆ ಮತ್ತು ಕಬಡ್ಡಿ, ಖೋ ಖೋ, ವಾಲಿಬಾಲ್ ಈ ಕಾರ್ಯಕ್ರಮವನ್ನು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದೀವಿ. ತಂದಂಥ ಯೋಜನೆ ವಿಕಾಸ ಭಾರತ. ಇವತ್ತೇನು ಮೋದಿಯವರ ಕನಸಿನ ಕೂಸು ಇಡೀ ಭಾರತ ವಿಕಾಸ ಆಗಬೇಕು, ಅಭಿವೃದ್ಧಿ ಆಗಬೇಕನ್ನು ಇಟ್ಕೊಂಡು ಗ್ರಾಮೀಣ ಭಾಗದಲ್ಲಿ ನಿರ್ತಕ್ಕಂಥ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ನಿಂತು ಅದನ್ನು ಹೆಸರನ್ನು ಬದಲಾವಣೆ ಮಾಡಿ ವಿಕಾಸ ಭಾರತ ಅನ್ನೋದನ್ನು ಇವತ್ತು ಬಿ ರಾಮ್ಜಿ ಅಂತಂದೇಳಿ ಮಾಡಿರ್ತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ಏನು ವಿರೋಧ ಮಾಡ್ತಾಯಿದೆ. ಆ್ಯಕ್ಚುಲಿ ಅದು ಅವರು ಆ ರಾಮ್ಜಿ ಅಂತ ನಾವೇನು ಕರಿತಾ ಇದ್ದೀವಿ ಅದಕ್ಕೆ ಅವರು ಆರ್ ಅಂತ ಬಂದದಕ್ಕೆ ವಿರೋಧ ಮಾಡ್ತಾಯಿದ್ದಾರೆ. ಈ ಮಹಾತ್ಮ ಗಾಂಧಿ ಹೆಸರನ್ನು, ಮಹಾತ್ಮ ಗಾಂಧಿಗೆ ಕಾಂಗ್ರೆಸ್ನವ್ರಿಗಿಂತ ಪ್ರೀತಿ ಜಾಸ್ತಿ ಇರೋದು ನಮಗೆ. ಇವತ್ತು ನಾವು ನೋಡಿರಿ, ನಮ್ಮ ಪಾಠ್ಯಾಂಶ ಮಹಾತ್ಮ ಗಾಂಧಿ ಫೋಟೋ ಯಾವತ್ತೂ ಇರ್ತದೆ. ಇವತ್ತು ನಮಗಿದ್ದಷ್ಟು ಪ್ರೀತಿ ಅವರಿಲ್ಲ. ನನಗನ್ಸೋ ಮಟ್ಟಿಗೆ ಅವ್ರ ನಾಯಕರಾಗಿರ್ತಕ್ಕಂಥ ಏನು ರಾಹುಲ್ ಗಾಂಧಿ, ಆ ಗಾಂಧಿಯನ್ನು ಹೆಸರು ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಒಟ್ಟು ಇವತ್ತು ನಮ್ಮನ್ನು ವಿರೋಧ ಮಾಡ್ತಾಯಿದ್ದಾರೆ ಹೊರತು, ಆದರೆ ಇದನ್ನು ಮಹಾತ್ಮ ಗಾಂಧಿ ಹೆಸರಲ್ಲಿ ತೆಗೆದರೆ ಅಂತ ವಿರೋಧ ಮಾಡ್ತಾಯಿಲ್ಲ. ಮಹಾತ್ಮ ಗಾಂಧಿಗೆ ನಮಗಿದ್ದಷ್ಟು ಗೌರವ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರಿಗಿಲ್ಲ ಅನ್ನೋ ಮಾತು, ಕಾಂಗ್ರೆಸ್ ಪಾರ್ಟಿಗಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ವಿಕಾಸಿತ ಬಿ ರಾಮ್ಜಿ ಇದು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ. ಗ್ರಾಮೀಣ ಮಟ್ಟದಲ್ಲಿ ಈ ಕ್ರೀಡೆಗೆ ಭಾಳ ಮಹತ್ವ ಇದೆ. ಇದು ಈ ಕಾರ್ಯಕ್ಕೆ ಭಾಳ ಮಹತ್ವ ಇದೆ. ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ ನಡೀತಕ್ಕಂಥ ಕಾರ್ಯಕ್ರಮ 100 ದಿನ ಇತ್ತು, ಸರಿಯಾಗಿ ಪೇಮೆಂಟ್ ಬರ್ತಿರಲಿಲ್ಲ, ಭಾಳ ಅಡೆತಡೆ ಇತ್ತು. ಇದನ್ನೆಲ್ಲ ಬದಲಾವಣೆ ಮಾಡಿ ಇವತ್ತು 100 ಇದ್ದದ್ದನ್ನು 125 ದಿವಸ ಮಾಡಿದ್ದಾರೆ. ಆಮೇಲೆ ಪೇಮೆಂಟ್ ಮುಂಚೆಲ್ಲ ವರ್ಷಗಂಟಾದರೂ ಲೇಬರಿಗೆ ಪೇಮೆಂಟ್ ಆಗ್ತಿರಲಿಲ್ಲ. ಈಗೆಲ್ಲ ನಾವೇನು NMR ಹಾಕಿ ಒಂದೇ ವಾರದೊಳಗೆ ಡೈರೆಕ್ಟ್ ಅವರ ಕಂಟಿಗೆ ಹೋಗ್ತಕ್ಕಂಥ ವ್ಯವಸ್ಥೆನ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಮಾಡಿರ್ತಕ್ಕಂಥದ್ದು. ಸರ್, ಸದನದಲ್ಲಿ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಏನು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ಏಕಕಾಲಕ್ಕೆ ಮಾಡ್ತಾ ಇದ್ದಾರೆ, ಆ ನಿರ್ಧಾರ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಇದು ಗೊಂದಲ ಆಗುತ್ತೆ, ಬೇರೆ ಬೇರೆ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ತಾವು ಕೂಡ BJPಯ ಯುವ ಮುಖಂಡರಾಗಿ ಇದನ್ನು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತೀರಿ ಅಂತ? ಈಗ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ 3 ಚುನಾವಣೆ ಏಕಕಾಲಕ್ಕೆ ಮಾಡೋಕ್ಕೆ ಬರೋದಿಲ್ಲ. ಯಾಕೆ ಮಾಡೋಕ್ಕೆ ಬರೋಲ್ಲ ಅಂತಂದರೆ, ಗ್ರಾಮ ಪಂಚಾಯತಿಯಲ್ಲಿ ಪಾರ್ಟಿ ಮೇಲೆ ಚುನಾವಣೆ ಇರೋಲ್ಲ, ಅಲ್ಲಿ ಚಿಹ್ನೆ ಇರೋಲ್ಲ. ಇವತ್ತು TP-JP ಪಕ್ಷದ ವಿಚಾರವಾಗಿ ಚಿಹ್ನೆ ಇರುತ್ತೆ, ಭಾರತೀಯ ಜನತಾ ಪಾರ್ಟಿದು ಕಮಲ ಇರುತ್ತೆ, ಕಾಂಗ್ರೆಸ್ ಎಂದು ಹಸ್ತ ಇರುತ್ತೆ. ಹೀಗಾಗಿ ಚಿಹ್ನೆ ಮೇಲೆ ಅವತ್ತು ನಡೀತೆ, ಅದು ಪಾರ್ಟಿ ಮೇಲೆ ಚುನಾವಣೆ ನಡೀತೆ, ಅದು ಅನುಕೂಲ ಆಗುತ್ತೆ. ಗ್ರಾಮ ಪಂಚಾಯತಿ ಒಳಗೆ ಇಂದಿನ ಎಲ್ಲ ಹಿರಿಯರು ಗ್ರಾಮದೊಳಗೆ ಸಂಘರ್ಷ ಆಗಬಾರ್ದು, ಅಂದರೆ ಯಾವುದೇ ಗೊಂದಲ ಇಲ್ಲದಂಗೆ ಚುನಾವಣೆ ಆಗಬೇಕು, ಎಲ್ಲರೂ ಕೂಡ ಅಣ್ತಮ್ಮರಾಗಿ ಚುನಾವಣೆಯನ್ನು ಮಾಡಬೇಕು, ಗ್ರಾಮದೊಳಗೆ ದ್ವೇಷ ಬೆಳಿಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಪಕ್ಷಾತೀತವಾಗಿ ಇಂದಿನ ಹಿರಿಯರು ಮಾಡಿರ್ತಕ್ಕಂಥ ಪದ್ಧತಿ. ಆ ಪದ್ಧತಿಗೆ ಕಡಿವಾಣ ಹಾಕ್ಬಾರ್ದು. ಈಗ ಯಾಕೆ ಒಂದೇ ಸಲ ಮಾಡ್ಬೇಕಂತ ಅಂತಂದರೆ ಅವರಿಗೆ ಗೊಂದಲ ಇದೆ. ಈಗ ಮೊನ್ನೆ ಮಹಾರಾಷ್ಟ್ರದಲ್ಲಿ ಬೊಂಬೈ ಒಳಗೆ ಏನಾಯಿತು, BJP ಸ್ಪಷ್ಟ ಬಹುಮತ ಬಂತು, ಪುನಾದಲ್ಲಿ ಬಂತು. ಅನೇಕ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನಡೆದಂಥ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬೆಂಬಲವಾಗಿ, ಮೊನ್ನೆ ಕೇರಳದಾಗ ಇಲ್ಲಿ ಇದ್ದಿಲ್ಲ ನಮ್ಮದು ಪಾರ್ಟಿ. ಇವತ್ತು ರಾಜಧಾನಿಯಲ್ಲಿ, ಕೇರಳ ರಾಜಧಾನಿಯಲ್ಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಅವರಿಗೆ ಕಾಂಗ್ರೆಸ್ನವ್ರಿಗೆ ಏನಾಗ್ಬಿಟ್ಟಿದೆ, ಹೆದರಿಕೆ. ಇವತ್ತೇ ಚುನಾವಣೆ ಹೋದರೆ ಎಲ್ಲಿ ನಾವು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಸೋಲ್ತೇವೋ, ಗ್ರಾಮ ಪಂಚಾಯತಿ ಸೋಲ್ತೇವೋ, ಅದೇ 3 ಜೊತೆಗೆ ಮಾಡಿಬಿಟ್ರೆ ಗೊಂದಲ ಆಗಿ ಓಟ್ ಹಾಕೋದು ಎಡವಟ್ಟಾಗಲಿ. ಈ ಮತದಾರರು ಏನಾಗಿರ್ತದೆ ಅಂದರೆ 3 ಒಂದೇ ಸಲಿಗೆ ಹಾಕ್ತಾರೆ, ಗೊಂದಲ ಆಗ್ತದೆ. ಗ್ರಾಮ ಪಂಚಾಯತಿಗೆ ಹಾಕಬೇಕು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ 3 ಒಂದೇ ಸಲಿಗೆ ಹಾಕ್ಬೇಕಂದಾಗ ಗೊಂದಲ ಆಗುತ್ತೆ. ಅದಕ್ಕೆ ಇದು ನಮ್ಮ ವಿರೋಧ ಪಕ್ಷದ ನಾಯಕರು ಏನು ವಿರೋಧ ಮಾಡಿದ್ದಾರೆ, ನಾವು ಕೂಡ ಸಂಪೂರ್ಣವಾಗಿ ವಿರೋಧ ಇದೆ. ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಗ್ರಾಮಗಳು ಯಾವುದೇ ದ್ವೇಷದಿಂದ ಕೂಡಿರಬಾರ್ದಂದರೆ ಅದು ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೀತಕ್ಕಂಥದ್ದು ಸೂಕ್ತ.
ಆದರೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಏನು ಹಿಂದಿನ ಅಂತ ಬಂದರೆ ಅದು ನಡೀಬೇಕು ಅನ್ನೋದು ನಮ್ಮದು ಕೂಡ ಇದೆ. ರಾಣೆಬೆನ್ನೂರು ತಾಲೂಕಿನಲ್ಲಿ ಈಗಾಗಲೇ ಸಾಕಷ್ಟು ಅಕ್ರಮ ಚಟುವಟಿಕೆಗಳು, ಅಕ್ರಮ ಮರಳು ದಂಧೆ, ಮಟಕ, ಓಸಿ ಈ ರೀತಿ ಎಲ್ಲ ದಂಧೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಆರೋಪವನ್ನು ಈಗಾಗಲೇ ಸಾಕಷ್ಟು ಮಾಧ್ಯಮಗಳು ಮತ್ತು ಸಾಮಾಜಿಕ ಹೋರಾಟಗಾರರು ಇವತ್ತು ಮಾಡ್ತಾ ಬಂದಿದ್ದಾರೆ. ತಾವು ಕೂಡ ಮಾಧ್ಯಮದಲ್ಲಿ ನೋಡಿರ್ಬೋದು, ಪತ್ರಿಕೆಯಲ್ಲಿ ನೋಡಿರ್ಬೋದು. ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್ ತಮ್ಮ ಅಭಿಪ್ರಾಯದಲ್ಲಿ? ನನ್ನ ಅಭಿಪ್ರಾಯ, ಕಾಂಗ್ರೆಸ್ ಯಾವತ್ತು ಬರುತ್ತೋ ಬರೀ ರಾಣೆಬೆನ್ನೂರು ಅಂತ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕೇಂದ್ರ ಬಂದು ಯಾವುದಂದರೆ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಇವತ್ತು ಮಾಧ್ಯಮದ ವರ್ಗ, ದುಡಿತಕ್ಕಂಥ ವರ್ಗವನ್ನು ತುಳಿಯೋದೇ ಅವ್ರ ಕೆಲಸ. ಅವರಲ್ಲಿ ಆರ್ಥಿಕವಾಗಿ ಇವತ್ತು ಓಸಿ, ಇಸ್ಪೇಟ್ ಇತರೆ ಅಕ್ರಮ ಚಟುವಟಿಕೆಗಳು ಇಂದ ಹಾಳಾಗಿ ಅವ್ರು ಯಾರು ಆರ್ಥಿಕವಾಗಿ ಬಲಿಷ್ಠ ಆಗಿಬಿಟ್ರೆ ನಾಳೆ ನಮಗೆ ಕಾಂಗ್ರೆಸ್ಗೆ ಯಾರು ವೋಟ್ ಹಾಕಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಅಕ್ರಮ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಕುಮ್ಮಕ್ಕು ಕೊಡ್ತಕ್ಕಂಥದ್ದು ನಡೀತಕ್ಕಂಥ ಅಕ್ರಮ ಚಟುವಟಿಕೆಗೂ ಕೂಡ ಕಾಂಗ್ರೆಸ್ಸೇ ಕಾರಣ. ರಾಜ್ಯದಲ್ಲಿ ನಡೀತಕ್ಕಂಥ ಅಕ್ರಮ ಚಟುವಟಿಕೆಗೂ ಕೂಡ ಕಾಂಗ್ರೆಸ್ ಕಾರಣ. ಇವತ್ತು ತಾವು ನೋಡಿದ್ದೀರಿ ದಾವಣಗೆರೆಯಲ್ಲಿ ಏನೇನು ಆಗ್ತಾಯಿದೆ. ಅಕ್ಕಿ ಕಳ್ಳರು ನಡೆದಾರೆ, ಆಮೇಲೆ ಡ್ರಗ್ಸ್ ದಂಧೆ ಮಾಡ್ತಕ್ಕಂಥವ್ರು ಯಾರು, ಅವ್ರ ಜೊತೆಗಿರ್ತಕ್ಕಂಥವ್ರೆ. ಇವತ್ತು ಅನೇಕ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರು ಅಕ್ರಮ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಮಾಧ್ಯಮದ ಮೂಲಕ ನಾವೆಲ್ಲ ಕೂಡ ನೋಡ್ತಾ ಇದ್ದೇವೆ. ಬೆಳಕು ಕರೆದ್ರೆ ಇವತ್ತು ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ, ಅಧಿಕಾರಿಗಳಿಗೆ ಬಾಯಿ ಸಿಕ್ಕಂಗೆ ಬೈತಾ ಇದ್ದಾರೆ. ತಾವೆಲ್ಲ ಈ ಮಾಧ್ಯಮದವ್ರು ನೋಡಿ ಅವನು ಏನೋ ತಪ್ಪಿಸ್ಕೊಂಡಿದ್ದಾರೆ. ಮೊನ್ನೆ ವರ್ಣಾ ಕ್ಷೇತ್ರದಲ್ಲಿ ಕೂಡ ಒಬ್ಬ ಅಧಿಕಾರಿ ಮೇಲೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ಕಣ್ಣು ಮುಚ್ಕೊಂಡು ಕುಳಿತಿದ್ದಾರೆ ಅಂತಕ್ಕಂಥ ಆರೋಪನೂ ಕೂಡ ಇದೆ ಸರ್. ಈಗ ಏನಾಗುತ್ತೆ ಅಂದರೆ, ಮನೆಯಲ್ಲಿ ಯಜಮಾನ ಕರೆಕ್ಟ್ ಇದ್ದರೆ ಆ ಯಜಮಾನನ ಕೆಳಗಡೆ ಇರ್ತಕ್ಕಂಥವ್ರು ಎಲ್ಲ ಸರಿ ಇರ್ತಾರೆ. ಯಜಮಾನನೇ ಸರಿ ಇಲ್ಲ ಅಂದರೆ ಅವ್ರು ಏನು ಮಾಡಕ್ಕೆ ಹೋಗ್ತಾರೆ. ಈಗ ಬಿಗಿ ಮಾಡ್ಬೇಕು. ಇವತ್ತು ಈ ರಾಜ್ಯದ ಗೃಹ ಮಂತ್ರಿಗಳಿಗೆ ಏನಾದರೂ ಘಟನೆ ನಡೆದಾಗ, ಇವತ್ತು ಘಟನೆ ನಡೆಯೋಕ್ಕಿಂತ ಮುಂಚೆನೇ ಅವ್ರಿಗೆ ಇಂಟೆಲಿಜೆನ್ಸ್ ಇರುತ್ತೆ ಈ ಥರ ಹಿಂಗಾಗುತ್ತೆ ಅಂತ. ಅದೆಲ್ಲ ಗೊತ್ತಿದ್ದು ಕೂಡ ಇವ್ರು ಕಣ್ಣು ಮುಚ್ಚಿ ಬಿಟ್ಕೊಂಡ್ರೆ ಇದಕ್ಕೆಲ್ಲ ಅವ್ರದ್ದು ಕೂಡ ಕುಮ್ಮಕ್ಕಿದೆ ಅನ್ನೋದನ್ನು ಇಲ್ಲಿ ಮೇಲೆ ತೋರಿಸುತ್ತೆ. ಇವತ್ತು ಗೃಹ ಸಚಿವರು ಏನಾದ್ರು ಒಂದು ಘಟನೆ ಆದಾಗ ಏನಾಗಿದೆ ಅಂದರೆ ನನಗೇನು ಗೊತ್ತಿಲ್ಲ, ನಾನು ನೋಡಿ ಮಾತಾಡಬೇಕು ಅಂತ ಪರಿಸ್ಥಿತಿ ಬಂದಾರಂದರೆ ರಾಜ್ಯ ಎಂಥ ಹವಾಗತಿಗೆ ಹೋಗಿದೆ ಅನ್ನೋದನ್ನು ಇವತ್ತು ಸ್ಪಷ್ಟವಾಗಿ ತೋರಿಸಿದೆ. ಮುಂದಿನ ದಿನದಲ್ಲಿ ರಾಜ್ಯದ ಜನತೆ ಇವತ್ತೇ ಚುನಾವಣೆ ಬಂದರೆ ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸೋದು ಅನ್ನೋದು ವಿಶ್ವಾಸ ಇದೆ. ಥ್ಯಾಂಕ್ ಯು.